ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಜವಾಬ್ದಾರಿಯಲ್ಲಿ ದೊಡ್ಡವರು ಆಗ್ತಾವ್ರೆ. ಅಣ್ಣನಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಸಿಗಬೇಕು, ಇನ್ನೂ ಹೆಚ್ಚಿನ ಮನ್ನಣೆ ಸಿಗಬೇಕು, ಹೆಚ್ಚಿನ ಪ್ರೀತಿ ಸಿಗಬೇಕು, ಅವ್ರಿಗೆ ಅಧಿಕಾರ ಸಿಗಬೇಕು ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಎನ್ ಜಯರಾಮಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಮೆಡಿಕಲ್ ಕ್ಯಾಂಪ್ನ ಅವರು ಸುಮಾರು ಒಂದು 5-6 ವರ್ಷದಿಂದಲೂ ಸಹ ಅವ್ರ ಬರ್ತ್ಡೇ ದಿವಸ ಮೆಡಿಕಲ್ ಕ್ಯಾಂಪನ್ನು ಆಯೋಜನೆ ಮಾಡಿರೋಂಥ ಬಂದು ರೂಢಿ ಮಾಡ್ಕೊಂಡು ಬಂದಿರೋಂಥ ಕೆಲಸ. ಇವತ್ತು BP ಶುಗರ್ ಟೆಸ್ಟ್ ಮಾಡಿಸೋದು, ಮತ್ತು ECG ಥೈರಾಯ್ಡು ಚೆಕಪ್ ಮಾಡಿಸೋದು, ಹಾರ್ಟ್ ಚೆಕಪ್ ಇದೆ, ಕ್ಯಾನ್ಸರ್ ಬಸ್ ಬಂದಿದೆ. ಇವತ್ತೊಂದು ಹೊಸದಾಗಿ ಕಣ್ಣಿನ ಪರೀಕ್ಷೆಗಳು ಹೊಸದಾಗಿ ಒಂದು ರೋಟರಿ ಸಂಸ್ಥೆಯಿಂದ ನಮ್ಮ ಕ್ಯಾಂಪ್ಗೆ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಅದರದ್ದು ಇನಾಗ್ರೇಷನ್ ಸಹ ಇವತ್ತು ಇಟ್ಕೊಂಡಿದ್ವಿ. ಮತ್ತು ಇದು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು ಇವತ್ತು ಬಂದು ಜಯರಾಮಣ್ಣವ್ರಿಗೆ ಬರ್ತ್ಡೇಗೆ ವಿಶ್ ಮಾಡ್ತಾ ಇದ್ದಾರೆ. ಅವ್ರಿಗಿನ್ನ ಹೆಚ್ಚಿನ ಶಕ್ತಿ ಕೊಡಲಿ ನಮ್ಮ ಕ್ಷೇತ್ರದ ಜನತೆಗೆ ಸೇವೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಮತ್ತು ಒಂದಷ್ಟು ಅಂಗವಿಕಲರಿಗೆ ಒಂದು ಬೆಡ್ಶೀಟ್ ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಒಂದಷ್ಟು ಕಾಮಗಾರಿಗಳು ಮಾಡೋವಂಥದ್ದು, ಅಂದರೆ ಪ್ಲಂಬರ್ ಕಿಟ್ಗಳು ಅಂಥದ್ದು ಕಿಟ್ಗಳು, ಒಂದಷ್ಟು ಜನಕ್ಕೆ ಕಿಟ್ಗಳು ಅಂತ ಕೊಡುವಂಥ ಕಾರ್ಯಕ್ರಮ, ಅಂದರೆ ಜನರಿಗೆ ಉಪಯೋಗವಾದ ಕೆಲಸವನ್ನು ಅವತ್ತು ಅವರ ಬೈತಡ ಪ್ರಯುಕ್ತವಾಗಿ ಮಾಡ್ತಾಯಿದ್ದಾರೆ. ದೇವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಒಳ್ಳೆಯದನ್ನು ಮಾಡಲಿ ಅಂತ ದೇವ್ರ ಪ್ರಾರ್ಥನೆ ಮಾಡಿ. ಈಗಾಗಲೇ ಅವರು ಶಂಕರಮಠ ವಾರ್ಡ್ನಲ್ಲಿ ಸುಮಾರು ಒಂದು 3-4 ವರ್ಷದಿಂದಲೂ ಸಹ ಜನದ ಹತ್ರಕ್ಕೆ ಹೋಗಿ ಅವರು ಕೆಲಸವನ್ನು ಮಾಡ್ತಾ ಇರೋಂಥದ್ದು. ಶಂಕರಮಠ ವಾರ್ಡ್ನಲ್ಲಂತೂ ಚಿರಪರಿಚಿತರಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನೆಕ್ಸ್ಟು ಕೌನ್ಸಿಲರ್ BBMP ಚುನಾವಣೆ ಬಂದರೆ ಕೌನ್ಸಿಲರ್ ಆಗಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ನಮ್ಮೆಲ್ಲರ ಸಹಕಾರ ಅವ್ರಿಗೆ ಯಾವಾಗಲೂ ಇರುತ್ತೆ. ಮುಂದಿನ ದಿನದಲ್ಲಿ ಅವರು ಕೌನ್ಸಿಲರ್ ಆಗಿ ಕೆಲಸವನ್ನು ಮಾಡಲಿ ಅಂತ ನಮಗೂ ಆಸೆ ಇದೆ. ದೇವರು ಒಳ್ಳೆಯದು ಮಾಡಲಿ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ವರ್ಷಗಳಿಂದ, ಸುಮಾರು ಗೊತ್ತಿದ್ದಂಗೆ 30-40 ವರ್ಷಗಳಿಂದ ಸಮಾಜ ಸೇವೆ ಮಾಡಿದಂಥ ಸಾಲಿನಲ್ಲಿ ಅಪರೂಪದ ಒಬ್ಬರು ವ್ಯಕ್ತಿ ಇದ್ದಾರೆ ಅಂದರೆ ನಮ್ಮ ಜಯರಾಮಣ್ಣವರು. ಜಯರಾಮಣ್ಣವರು ವಿಶೇಷತೆ ಏನಂದರೆ ಸಹೃದಯಿ. ಯಾರೇ ಸಿಕ್ಕಲಿ, ಬಡವ ಬಲ್ಲಿದ ಮತ್ತೊಬ್ಬ ಕೂಲಿ ಕಾರ್ಮಿಕ ಯಾರೇ ಸಿಗಲಿ, ಅವರೇನಾದರೆ ಒಂದು ಕಷ್ಟ ಸುಖ ಹೇಳ್ಕೊಂಡಾಗ ಅದನ್ನ ಭಾಳ ಒಂದು ತಾಳ್ಮೆಯಿಂದ ಆಲೈಸ್ಕೊಂಡು ಅವರಿಗೆ ಪರಿಹಾರ ಏನು ಮಾಡ್ಬೋದು ಅಂತ ಒಂದು ಸೊಲ್ಯೂಷನ್ ತೀರ್ಮಾನ ಕೊಡುವಂಥ ನಾಯಕ ಅಂದರೆ ನಮ್ಮ ಜಯರಾಮಣ್ಣವರು. ಇವತ್ತು ಜಯರಾಮಣ್ಣವರು ನಮ್ಮ ಗೋಪಾಲಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಶಾಸಕರ ಒಂದು ಮೆಚ್ಚುಗೆಗೆ ಪಾತ್ರರಾದಂಥ ವ್ಯಕ್ತಿ ಅಂದರೆ ಜಯರಾಮಣ್ಣವರು. ಅವ್ರ ಜೊತೆಲೇ ಸುಮಾರು ಒಂದು 25-30 ವರ್ಷಗಳಿಂದ ಭಾಳ ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂಥ ವ್ಯಕ್ತಿಯ ಇವತ್ತು ಸರಳ ಸಜ್ಜನಿತೆಯ ವ್ಯಕ್ತಿಯ ನಮ್ಮ ಜಯರಾಮಣ್ಣವರ ಹುಟ್ಟುಹಬ್ಬ. ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಕಟ್ಟುವುದರ ಜೊತೆಗೆ, ನಾನು ಮಂಡಲ ಅಧ್ಯಕ್ಷನಾಗಿ 5 ವರ್ಷಗಳಲ್ಲಿ ಪಕ್ಷ ಕಟ್ಟುವುದರ ಜೊತೆಗೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪಾಧ್ಯಕ್ಷ ಆಗಿಬಿಟ್ಟು ಭಾಳ ಕ್ರಿಯಾಶೀಲರಾಗಿ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಹೇಳೋದಿಷ್ಟೇ, ಇಂಥ ಒಂದು ಸರಳ ವ್ಯಕ್ತಿಗಳು ನಮ್ಮ ಸೊಸೈಟಿಗೆ ಬೇಕಾಗಿದೆ, ನಮ್ಮ ಈ ಸಮಾಜಕ್ಕೆ ಬೇಕಾಗಿದೆ. ಯಾಕಂದರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲ. ಅಪೇಕ್ಷೆ ಇದ್ದವರು ಭಾಳಷ್ಟು ವರ್ಷ ಸೇವೆ ಮಾಡಲ್ಲ, ಒಂದು ಟರ್ಮು ನೋಡ್ತಾರೆ ಬಿಡ್ತಾರೆ. ಇವ್ರು ಹಾಗಲ್ಲ. 30-40 ವರ್ಷಗಳಿಂದ ಈ ಸಮಾಜದಲ್ಲಿ ತನ್ನ ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಯಾವುದೇ ನಿಷ್ಕಲ್ಮಶದ ಮನಸ್ಸಿಲ್ಲ. ಆ ರೀತಿಯ ಒಂದು ಯಾವುದೇ ರೀತಿಯ ಸೊಸೈಟಿ ಬಗ್ಗೆ ಒಂದು ಯೋಚನೆ ಮಾಡದೆ ಒಳ್ಳೆಯದಕ್ಕೆ ಮಾತ್ರ ಬೆಲೆ ಕೊಟ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಜಯರಾಮಣ್ಣವರಿಗೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಭಾಳಷ್ಟು ವರ್ಷಗಳ ಕಾಲ
ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ಸೇವೆ ಮಾಡಲಿಕ್ಕೆ ಅವಕಾಶ ಭಗವಂತ ಮಾಡಿಕೊಡ್ಲಿ ಅಂತ ಇವತ್ತು ಬೆಳಗ್ಗೆ ಸಾವಿರಾರು ಜನ ಬಂದಿದ್ದಾರೆ. ಅವರೆಲ್ಲ ಶುಭ ಹಾರೈಸಿದ್ದಾರೆ. ಅದರ ಜೊತೆಗೆ ಸಮಾಜ ಸೇವೆ ಇವತ್ತು ನಡೀತಾ ಇದೆ. ಆರೋಗ್ಯ ಶಿಬಿರಗಳು, ಭಾಳಷ್ಟು ಆರೋಗ್ಯಗಳ ಒಂದು ತಪಾಸಣಾ ಶಿಬಿರ ನಡೀತಿದೆ. ಇಂಥ ಕಾರ್ಯಗಳು ದಿನನಿತ್ಯ ನಡೀತಾ ಇರ್ತವೆ ಮಹಾಲಕ್ಷ್ಮಿ ಲೇಔಟಲ್ಲಿ. ನೆಚ್ಚಿನ ಶಾಸಕರ ಜೊತೆಯಲ್ಲಿ ನಮ್ಮೆಲ್ಲ ಮುಖಂಡರು ನಾವೆಲ್ಲ ಜೊತೆಲಿ ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ಯಾವುದೇ ಕೆಲಸ ಕೊಟ್ಟರು ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ. ಹೌದು ಸರ್. ಈಗ ಯಾರೇ ಆಗಲಿ ಒಬ್ಬ ನಾಯಕ ಅನ್ನೋನು ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾನೆ. ಯಾವುದೋ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅವ್ನು ಕೆಲಸ ಮಾಡಿ 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 ಅವ್ನು ಹುಮ್ಮಸ್ಸು ಹೋಗ್ಬೇಕಾದ್ರೆ ಮೊದಲೇ ಒಂದು ಅಧಿಕಾರ ಅಂತ ಸಿಕ್ಕಿದ್ರೆ ಜವಾಬ್ದಾರಿ ಬೇರೆ, ಅಧಿಕಾರ ಬೇರೆ. ಅರ್ಥ ಮಾಡ್ಕೊಬೇಕು. ಜವಾಬ್ದಾರಿ ಅಂದರೆ ಪಕ್ಷ ಕೆಲಸ ಕೊಡ್ತಾನೇ ಇರೋದು ಜವಾಬ್ದಾರಿ. ಅಧಿಕಾರ ಅಂದರೆ ಒಂದು ಕೌನ್ಸಿಲರು ಮತ್ತೊಂದು ಎಲ್ಲ ಇರ್ತವಲ್ಲ, ಅವೆಲ್ಲ ಅಧಿಕಾರಗಳು. ಜವಾಬ್ದಾರಿ ಪೂರೈಸಿದ ನಂತರ ಅಧಿಕಾರ ಕೊಟ್ಟರೆ, ಈಗ ಜಯರಾಮಣ್ಣ ಜವಾಬ್ದಾರಿಗಳನ್ನ ಪೂರೈಸಿದ್ದಾರೆ ಭಾಳಷ್ಟು. ಈಗ ಅವ್ರಿಗೆ ಒಂದು ಅಧಿಕಾರ ಸಿಕ್ಕಿದ್ರೆ ಅವರು ಮತ್ತಷ್ಟು ಏನೀಗ ಒಂದು 100ರಲ್ಲಿ 60-70% ಮಾಡ್ತಾನೆ, ಅದನ್ನ 100ಕ್ಕೆ 100 ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅಧಿಕಾರ ಸಿಕ್ಕಿದ್ರೆ. ಅಧಿಕಾರ ಸಿಕ್ಕಲಿ ಜಯರಾಮಣ್ಣವ್ರಿಗಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಇವತ್ತು ನನ್ನ ಜನ್ಮದಿನ. ಇಷ್ಟು ವರ್ಷ ಕಾಲ ನನಗೇನು ಆಚರಣೆ ಮಾಡ್ಕೋಬೇಕು ಅನ್ನೋ ಆಸೆ ಇಲ್ಲ. ಆದರೂ ಕೂಡ ನಮ್ಮ ಸ್ನೇಹಿತರು, ಕಾರ್ಯಕರ್ತರು, ಮುಖಂಡರು, ನಮ್ಮ ಬಂಧುಗಳೆಲ್ಲನೂ ಇಷ್ಟು ವರ್ಷ ಮಾಡಿದ್ದೀವಿ ಯಾತಕ್ಕೆ ಅಂತ ಹೇಳಿದ್ರು. ನಾನು ಅವ್ರಿಗೆ ಮಾತಿಗೆ ಮನ್ನಣೆ ಕೊಟ್ಟು ಬಂದ್ವಿ. ಹಾಗೆ ನಮ್ಮ ಕಾರ್ಯಕರ್ತರು, ಮುಖಂಡರು ಬಂದ್ವಿ. ಒಂದು ಅರ್ಥಪೂರ್ಣವಾಗಿ ಮಾಡೋಣ ಅಂದ್ಬಿಟ್ಟು ಒಂದು ಕಿಟ್ಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಗಾರೆ ಕೆಲಸದವ್ರಿಗೆ, ಪ್ಲಂಬರ್ಗೆ ಅದು ಕೊಟ್ಟ ಕಿಟ್ ಕೊಟ್ಟಾಗ ಅವ್ನಿಗೇನು ಕೆಲಸ ಬೇಕೋ ಅಷ್ಟು ಸಂಪೂರ್ಣವಾಗಿರುತ್ತೆ ಅದರೊಳಗೆ. ಇದ್ದರೆ ನಾನು ದಿನ ನೋಡ್ತಾನೆ, ಅದನ್ನು ನೋಡಿ ಕೆಲಸ ಮಾಡಬೇಕು ಅಂತ ಹುಮ್ಮಸ್ಸು ಬರುತ್ತೆ. ಆ ಯೋಚನೆ ಮಾಡಿ ಕೊಟ್ಟಿದ್ದೀವಿ. ಹಂಗೆ ಒಂದು ಕುರುಡರು ಕಣ್ಣು ಕಾಣೋದಿಲ್ಲ ಒಂದು 50 ಜನಕ್ಕೆ ಇಲ್ಲಿ ನಮ್ಮ ಅಕ್ಕಪಕ್ಕ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ಕರೆದು ಅವ್ರಿಗೊಂದು ಬೆಡ್ಶೀಟ್ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಆ ಚಳಿಲಿ ಹೊತ್ಕೊಂಡಾಗ ನಮ್ಮನ್ನು ನೆನೆಸ್ಕೊಳ್ತಾರೆ, ಭಗವಂತ ಒಳ್ಳೇದು ಮಾಡು ಅಂತ. ಆ ಭಗವಂತ ಆಶೀರ್ವಾದ ಮಾಡ್ತಾನೆ, ಅದಂಗೆ ಆಗುತ್ತೆ ಅನಿಸಿ ಅವ್ರಿಗೊಂದಷ್ಟು ಮಾಡಿದ್ವಿ. ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ನನ್ನ ಸಹೋದರ ಅಂತ ಗೋಪಾಲಣ್ಣವರು, ಶಾಸಕರು ಗೋಪಾಲಣ್ಣವರು ಕೂಡ ಇಲ್ಲೇ ಇದ್ದರು. ತುಂಬ ಹೊತ್ತಿದ್ದು ನಮ್ಮನ್ನು ದೇವಸ್ಥಾನ ಕರ್ಕೊಂಡೋಗಿ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ಭವಿಷ್ಯ ರಾಜಕಾರಣವೂ ಒಳ್ಳೆಯದಾಗಲಿ ಅಂತೇಳಿ, ಆರೋಗ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಬಂದಿದ್ದಾರೆ. ಹುಟ್ಟಿದ ಮೇಲೆ ಮನುಷ್ಯ ಇಷ್ಟು ವರ್ಷ ಏನು ಮಾಡಿದ್ವಿ ನೆನಪಿಗೋಸ್ಕರ ಜನ್ಮದಿನ ಮಾಡೋದು ಅಂತ ನನಗನ್ಸೋದು. ಹಿಂದೆ ತಿರುಗಿ ನೋಡಿದಾಗ ಏನು ಮಾಡ್ಕೊಂಬಂದಿದ್ದೀವಿ, ಏನು ಬಿಟ್ಟಿದ್ದೀವಿ, ಇನ್ನೇನು ಮುಂದೆ ಮಾಡಬೇಕು ಅಂತ ಒಂದು ಅನಿಸಿಕೆ. ಅದಕ್ಕೋಸ್ಕರ ಇಷ್ಟು ವರ್ಷ ಮಾಡುವಂಥ ಕೆಲಸ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಈ ಸಮಾಜಕ್ಕೆ ಅಂದ್ಕೊಂಡಿದ್ದೀನಿ. ಭಗವಂತನ ಆಶೀರ್ವಾದ, ನಿಮ್ಮೆಲ್ಲರೂ ಅಭಿಮಾನ, ಗೌರವ ಇರಲಿ, ಹೀಗೆ ಇರಲಿ ಅಂತೇಳಿ ಬಯಸ್ತೇನೆ. ನಾನು ಮೊದಲೇ ಹೇಳಿದೆ, ಡಯಾಲಿಸಿಸ್ ಇದೆ ಇಲ್ಲಿ ಮಹಾಲಕ್ಷ್ಮಿ ಟ್ರಸ್ಟಿಂದ ಡಯಾಲಿಸಿಸ್ ಮಾಡಿಸಿದ್ವಿ. ಉಚಿತವಾಗಿ ಮಾಡುವಂಥ ಮಾಡಿಸಿದ್ದೀವಿ. ಭಾಳ ಕಮ್ಮಿ ರೇಟಲ್ಲಿ ಇದೆ. ಉಚಿತವಾಗಿ ಏನೂ ಇಲ್ಲ ಅಂದವರು ತುಂಬ ಬಡವ್ರಿಗೆ ಉಚಿತವಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಈ ಯಾರಾತುರ ಬೇಡ ಅಂತ ಹಾಕಿದ್ವಿ, ತಂದುಬಿಟ್ಟಿದ್ದಾರೆ. ಬೇಡ ಅಂದರೆ ಮುನ್ಸ್ಕೊಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡಿ ಅಂತ ಕೇಳೋದಿಲ್ಲ, ಮುಟ್ಬಿಡಿ ಅಂತಾರೆ. ಅವ್ರ ಒತ್ತಾಯ ಮೇರೆಗೆ ಇದನ್ನು ಹಾಕ್ಸ್ಕೊಂಡಿದ್ದೀವಿ. ಶಾಸಕರು ಮನೆಯವರು, ಹೇಮಲತ್ತವರು ಎಲ್ಲರೂ ಕೂಡ ಆಸೆ ಇದೆ ನನ್ನ ಮೇಲೆ ಏನೋ ಒಂದು ಮಾಡಬೇಕು ಅಂತ ಒಂದು ಅವಕಾಶ ಬರಲಿ. ನಾವು ಕಾಯ್ತಾ ಇದ್ದೀವಿ. ತುಂಬ ವರ್ಷ ಸೇವೆ ಮಾಡಿದ್ವಿ. ಅಧಿಕಾರ ಇಲ್ಲದವ್ರ ಕೆಲಸ ಮಾಡಬಲ್ಲೆ ಅಂತ ಹೇಳಿ ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದೀನಿ. ಅಧಿಕಾರ ಬಂದ ಮೇಲೆ ಇನ್ನಷ್ಟು ಕೆಲಸವನ್ನು ಮಾಡೋದು ಕೆಲಸವನ್ನು ಮಾಡ್ತೀನಿ. ಖಂಡಿತವಾಗ್ಲೂ ಆ ಸೇವೆ ಮಾಡ್ತಾ ಉದ್ದೇಶ ನನಗೆ ಚುನಾವಣೆ ನಿಲ್ಲಬೇಕು ಅಂತೇನಲ್ಲ, ಮಾನವೀಯದಿಂದ ಮಾಡಬೇಕು. ಚುನಾವಣೆ ಬಂದಾಗ ನಿಂತ್ಕೊಳ್ತೀನಿ, ಜನರ ಆಶೀರ್ವಾದ ಏನು ಮಾಡ್ತಾರೆ ಒಪ್ಕೊಳ್ತೀನಿ. ನಾನು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ. ಅಧಿಕಾರ ಬಂದರೆ ಏನಪ್ಪ ಆಗುತ್ತೆ ಅಂದರೆ ಸರ್ಕಾರದ ಸಿಕ್ಕಂಥ ಸೌಲಭ್ಯ ತಂದು ಜನಕ್ಕೆ ಕೊಡ್ಬೋದು ಅಧಿಕಾರ ಇದ್ದರೆ. ಅದೊಂದಕ್ಕೋಸ್ಕರ ಅಧಿಕಾರ ಬೇಕು ಅಂತ